ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸೊ ನಿಮ್ಮ ಕ್ಯಾರೆಕ್ಟರ್ ನಿಮಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಆ್ಯಕ್ಚುಲಿ ಇದು ಸ್ವಲ್ಪ ಜಾಸ್ತಿನೇ ಚಾಲೆಂಜಿಂಗ್ ಅಂತ ಹೇಳ್ಬೋದು. ಯಾಕಂದರೆ ಫಾರ್ ಮೀ ಸ್ವಲ್ಪ ಏನಂತಾರಲ್ಲ, ಈ ಗ್ಲಾಮರಸ್ ರೋಲ್ಸ್ ಜಾಸ್ತಿ ಮಾಡಿ ದಟ್ ಮೋರ್ ಈಸಿ ಅಂತ ಹೇಳ್ಬೋದು. ಆ್ಯಂಡ್ ದಟ್ಸ್ ಲೈಕ್ ಮೋರ್ ಅಬೌಟ್ ಬ್ಯೂಟಿ. ನಾವು ನಮ್ಮನ್ನ ಪ್ರೆಸೆಂಟ್ ಮಾಡ್ಕೊಂಡ್ಬಿಟ್ರೆ ಸಾಕು, ಅರ್ಧ ಕೆಲಸ ಮಾಡ್ದಂಗೆ ಅನ್ನೋ ಥರ ಒಂದು ಫೀಲ್ ಕೊಡ್ತಿತ್ತು. ಆ್ಯಂಡ್ ಇದು ಪೊಲೀಸ್ ಅಂತ ಬಂದಾಗ ನಮಗೆ ಅಲ್ಲಿ ಏನು ನಾವು ಮೇಕಪ್ಪು ಕೂಡ ಡಲ್ ಆಗಿರ್ತಾ ಇತ್ತು ಆ ರೀತಿಯಾಗಿ. ಮತ್ತು ಪರ್ಫೆಕ್ಟ್ ಹೇರ್ ಡೂ ಆ ಥರದ್ದೆಲ್ಲ ಏನು ಇರ್ತಾ ಇರಲಿಲ್ಲ. ಆ ರೀತಿಯಾಗಿ ರೆಡಿ ಆಗಬೇಕಾಗಿತ್ತಲ್ಲ, ಲೈಕ್ ಇಟ್ಸ್ ಈಸಿ ಟು ಡೂ ಅನ್ನೋ ಥರದೊಂದು ಫೀಲ್ ಬಂದಿತ್ತು. ಬಟ್ ಅಲ್ಲಿ ಹೋಗಿ ಆ್ಯಕ್ಟ್ ಮಾಡಬೇಕು ಅಂತ ಅನ್ಬೇಕಾದ್ರೆ ಪೂರ ಡೈಲಾಗ್ ಹೇಳೋವರೆಗೂ ನಾನು ಮಾತಾಡಲಿ, ಬೇರೆಯವ್ರು ಮಾತಾಡಲಿ, ಇನ್ಯಾರೋ ಸೀನ್ ಮುಗಿಯೋವರೆಗೂ ನಾನು ಈ ಥರ ಫುಲ್ ಸ್ಟಿಫ್ ಆಗಿನೇ ನಿಲ್ಬೇಕಾಗಿತ್ತು. ಮತ್ತು ಅದೊಂದು ಫೈಟ್ ಸೀಕ್ವೆನ್ಸ್ ಅಂತ ಬಂದಾಗ ಅದಕ್ಕೊಂದು ಸ್ವಲ್ಪ ಹೋಮ್ವರ್ಕ್ ಮಾಡಬೇಕಾಯಿತು. ಫಸ್ಟ್ ಟೈಮ್ ಮಾಡ್ತಾ ಇದ್ದಿದ್ದರಿಂದ ಐ ವಾಸ್ ಆಲ್ಸೋ ನರ್ವಸ್, ಆ ಥರದ್ದೆಲ್ಲ ಆಯಿತು. ಸೊ ಚೂರು ಜಿಮ್ಮು, ವರ್ಕೌಟು, ಅದ್ರ ಜೊತೆಗೆ ಫೈಟ್ ಸೀಕ್ವೆನ್ಸ್ನ ಅರ್ಥ ಮಾಡಿಕೊಂಡು ಮಾಡೋದಿದೆಯಲ್ಲ. ಇನ್ನು ಇವ್ರ ಥರ ಎಲ್ಲ ಫೈಟ್ ಮಾಡೋಕ್ಕಾಗಲ್ಲ, ಅದು ಪುಟ್ಟದಿದೆ, ತೀರಾ ಪುಟ್ಟು ಸೀಕ್ವೆನ್ಸ್ ಇದೆ. ಅದಕ್ಕೇನೆ ನನಗೊಂದು ಸ್ವಲ್ಪ ಪ್ರಿಪ್ರೇಷನ್ ಬೇಕಿತ್ತಲ್ಲ ಅನ್ನೋ ಥರನೇ ಒಂದು ಝೋನಲ್ಲೇ ಕಂಟಿನ್ಯೂ ಮಾಡಿದ್ದಾಯಿತು. ಸೊ ಲೈಕ್ ಐ ವಾಸ್ ಲೈಕ್ ಪ್ರಿಪೇರ್ಡ್. ನೆಕ್ಸ್ಟ್ ಟೈಮ್ ನಾನು ಈ ಥರದ್ದು ಏನಾದರೂ ಸೀಕ್ವೆನ್ಸ್ ಇತ್ತು ಅಂತಂದರೆ ಅಲ್ಲಿ ಗೋ ಟು ಸಮ್ ಕ್ಲಾಸಸ್, ಆಮೇಲೆ ಇದನ್ನೆಲ್ಲ ತೊಗೊಳ್ಳೋಣ ಅನ್ನೋ ಥರದ್ದೊಂದು ಫೀಲ್. ಯಾಕಂದರೆ ಇವರೆಲ್ಲ ಫೈಟ್ ಮಾಡೋದು ನೋಡಿದ್ರೆ ತುಂಬ ಭಯ ಆಗುತ್ತೆ. ಹೆಂಗಪ್ಪ ಮಾಡ್ತಾ ಇರೋದನ್ನ ನಾನು ಒಂದೆರಡು ಶಾರ್ಟ್ಸ್ ಅಂತೂ ನೋಡಿ ಲೈಕ್ ಇದನ್ನ ಹೆಂಗೆ ಮಾಡಿದ್ರು ಇವರು ಅಂತ. ಬಿಕಾಸ್ ಆ ಝೋನಿಗೆ ನಾವು ಯಾವತ್ತೂ ಇಳಿತಿರ್ಲಿಲ್ಲ. ನಾವು ರೆಡಿಯಾಗು, ಮೇಕಪ್ ಬಗ್ಗೆ ತಿಳ್ಕೊ, ಹೇರ್ ಕರೆಕ್ಟಾಗಿದೆಯಾ ನೋಡ್ಕೊ, ಅಳೋ ಜಾಗದಲ್ಲಿ ಅಳು, ನಗೋ ಜಾಗದಲ್ಲಿ ನಗೋ ಅನ್ನೋದನ್ನ ಅಷ್ಟೇ ನೋಡ್ತಾ ಇದ್ವಿ. ಫೈಟ್ ಸೀಕ್ವೆನ್ಸ್ ಇಸ್ ಲೈಕ್ ಅನದರ್ ನ್ಯೂ ಇಂಡಸ್ಟ್ರಿ ಅಂತ ಹೇಳ್ಬೋದು. ಇದೇನೇ ಬೇರೆ ಇದೆ, ಪ್ರೋಸೆಸ್ಸೇ ಬೇರೆ ಇದೆ. ಸೊ ಹಾಗಾಗಿ ಅದು ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ನಿಸ್ತು. ಓಕೆ, ಸೊ ಈಗ ನಿಮ್ಮ ಮುಂದಿನ ಯಾವುದಾದ್ರೂ ಒಂದು ಮೂವಿ ಆಗಿರಬಹುದು, ಪ್ರಾಜೆಕ್ಟ್ ಆಗಿರಬಹುದು, ನಾನು ಇಂಥ ಪಾತ್ರದಲ್ಲಿ ಕಾಣಿಸ್ಕೊಳ್ಬೇಕಪ್ಪ, ರೆಕಗ್ನೈಸ್ ಆಗಬೇಕು ಅಂತ ಅನ್ಸಿದ್ರೆ ಯಾವ್ದಾಗಿರ್ಬಹುದು? ಎಲ್ಲ ಥರದ್ದೂ ಮಾಡ್ಬೇಕು ಅನ್ನೋದು ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟ್ಗೂ ಆಸೆ ಇರುತ್ತೆ. ನಾನು ಸ್ವಲ್ಪ ಹೇಗೆ ಹೇಳೋದು, ಸ್ಟೈಲಿಶು ಅಥವಾ ಇನ್ಯಾವುದೋ ಅಲ್ಲದೆ ಸ್ವಲ್ಪ ರಾ ಆಗಿ ಎಲ್ಲಾದರೂ ಕಾಣಿಸ್ಕೊಳ್ಬೇಕು ಅನ್ನೋದು ಒಂದು ಥಾಟ್ ಮೈಂಡಲ್ಲಿದೆ.